ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಾವು ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ ಸ್ಕಾಲಪ್ ಡಿಸೈನು. ಬಟ್ ಇದು ಅವ್ರದ್ದೇ ಡಿಮ್ಯಾಂಡ್ ಆಗಿತ್ತು. ಆದರೆ ನಾವು ಸ್ಟಿಚ್ ಮಾಡಿ ಕೊಟ್ಟಾದಮೇಲೆ ಅವರು ವೇರ್ ಮಾಡಿದ ಮೇಲೆ ಈ ಥರ ಒಂದು ಸ್ವಲ್ಪ ಲಿಫ್ಟ್ ಆಗುತ್ತಕ್ಕ ಇದು ಸ್ಕಾಲಪ್ ಡಿಸೈನ್ಸ್ ಬೆನ್ನಲ್ಲಿ ಅಂತ ಹೇಳಿದರು. ಅದು ನಾವು ಯಾವುದೇ ಮಾಡಲಲ್ಲಿ ಸ್ಕಾಲಪ್ ಡಿಸೈನ್ ಇಟ್ಟು ನೆಕ್ ಮಾಡಿದರೂ ಸ್ವಲ್ಪ ಲಿಫ್ಟ್ ಆಗುತ್ತೆ. ಬಟ್ ಅವರಿಗೆ ಕಸ್ಟಮರ್ಗೆ ಯಾಕೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇತ್ತಂತೆ. ಈ ಥರ ಆಗಿದೆ ಅಕ್ಕ ಅಂತ ಬಂದವರು ನನ್ನ ಹತ್ರ ಕೇಳ್ಕೊಂಡಾಗ ನಾವು ಅದಕ್ಕೆ ಐಡಿಯಾ ಮಾಡಬೇಕು. ಹೆಂಗೆದ್ದೆ ಲಿಫ್ಟ್ ಆಗೋಲ್ಲ ಅನ್ನೋ ಥರ ಮಾಡಬೇಕು ಅಂದರೆ ಏನು ಮಾಡೋದು ಅಂತ ಒಂದು 2 ನಿಮಿಷ ವಿಚಾರ ಮಾಡಿ ನಾವು ಟೇಲರ್ಗಳು ಕಸ್ಟಮರ್ಗೆ ನೀವೇ ಹೇಳಿದ್ದೀರಾ ಈ ಡಿಸೈನು ಅಂತ ನಾವು ಹೇಳಿದ್ರೂ ಕೂಡ ಪಾಪ ಅವರು ವೇರ್ ಮಾಡಿದಾಗ ಅವ್ರಿಗೆ ಮನಸ್ಸು ಒಪ್ಪಲ್ಲ. ಸೊ ಅದರಿಂದ ನಾವು ಒಂದು ಸ್ವಲ್ಪ ಸಮಾಧಾನವಾಗಿ ಯಾವುದಾರ ಒಂದು ಅದಕ್ಕೆ ಆಲ್ಟರ್ನೇಟಾಗಿ ವರ್ಕ್ ಮಾಡಿಕೊಡಬೇಕು. ನಾನು ಇವಾಗ ಒಂದು ಸ್ಕಾಲಪ್ನಿಂದ ಇನ್ನೊಂದು ಸ್ಕಾಲಪ್ಗೆ ಬೀಡ್ಸ್ನ ಚೈನ್ ಥರ ಜಾಯಿಂಟ್ ಮಾಡಿ ಕೊಟ್ಟಿದ್ದೀನಿ. ಅವ್ರಿಗೆ ಇನ್ನೂ ಖುಷಿ ಆಯಿತು. ನೋಡಿ, ಈ ಥರ ನೀವು ಬಿಗ್ನರ್ಸ್ ಆಗಿದ್ದರೆ ಟೇಲರ್ಗಳು ಸ್ವಲ್ಪ ಹೊಸ ಕಸ್ಟಮರ್ ಬರ್ತಾ ಇರ್ತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ಡಿಸೈನು ನೋಡ್ಕೊಂಡು ಮಾಡಿ ಮೊದಲೇ ಸ್ಕಾಲಪ್ ಡಿಸೈನ್ ಅಂತ ಬಂದಾಗ ಮೊದಲೇ ಅವರಿಗೆ ನೀವು ಹೇಳಿಬಿಡಿ, ಈ ಥರ ಲಿಫ್ಟ್ ಆಗುತ್ತೆ, ಏನು ಮಾಡೋದು ಅಂತ ಮೊದಲೇ ಹೇಳಿಬಿಡಿ. ಒಬ್ಬೊಬ್ಬರು ಕಸ್ಟಮರು ಏನು ಮಾಡ್ತಾರೆ, ವೇರ್ ಮಾಡ್ತಾರೆ, ಗೊತ್ತಿರಲ್ಲ ಪಾಪ ಅವ್ರಿಗೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅದರಿಂದ ನೀವು ಸ್ಕಾಲಪ್ ಡಿಸೈನ್ ಸ್ಟಿಚ್ಚಿಂಗ್ ಆರ್ಡ್ರ್ ಬಂದರೆ ನೀವು ಮೊದಲು ಅವ್ರಿಗೆ ಒನ್ ಟೈಮ್ ಗೈಡ್ ಮಾಡಿ, ಈ ಥರ ಲಿಫ್ಟ್ ಆಗುತ್ತೆ, ಈ ಥರ ಆಮೇಲೆ ಸ್ಟಿಚ್ಚಿಂಗ್ ಆದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಮೊದಲೇ ಹೇಳಿ. ಅವ್ರು ಅದಕ್ಕೆ ಒಪ್ಕೊಂಡ್ರೆ ಓಕೆ, ಒಪ್ಕೊಂಡಿಲ್ಲ ಅಂದರೆ ನೀವು ಬೇರೆ ಅವರು ಏನಾರು ಒಂದು ಸ್ಟಿಚ್ ಮಾಡಿ ಆಮೇಲೆ ಈ ಥರ ಒಂದು ಅವ್ರದ್ದೇ ಆದ ಸಮಸ್ಯೆ ಬಂದಾಗ ನೀವು ಹೇಳಬೇಕು. ಸೊ ನೋಡಿ, ನಾನಿವಾಗ ಮಾಡಿದ್ದೀನಿ. ಅದಕ್ಕೆ ಅವರು ಮೊದಲಿನಕ್ಕಿಂತನೂ ಖುಷಿಯಾಗಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಥ್ಯಾಂಕ್ ಯು. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀಜಯ ಚಾನಲ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.